ಹಾಯ್ ಹೆಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶಾಲಿನಿ ಸಿಸ್ಸಿಂದ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನಿವತ್ತು ನನ್ನ ಡೈಲಿ ಮೇಕಪ್ ನಾನು ಹೇಗೆ ಮಾಡ್ತೇನೆ, ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನಿಮಗೆ ನಾನು ಡೈಲಿ ಮೇಕಪ್ಪನ್ನು ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತಿದ್ದೇನೆ. ಆ್ಯಂಡ್ ಎಲ್ಲರೂ ನನ್ನ ಫಾಲೋ ಮಾಡಿ ಅಂಥೇಳಿ ಕೇಳ್ಕೊಡ್ತೇನೆ. ಎಲ್ಲರೂ ನೋಡ್ತಿದ್ದೀರಾ, ಬಟ್ ಕಾಮೆಂಟ್ಸ್ ಏನೂ ಮಾಡ್ತಿಲ್ಲ. ಪ್ಲೀಸ್ ಕಾಮೆಂಟ್ಸ್ ಮಾಡಿ ಅಂತೇಳಿ ಕೇಳ್ಕೊಡ್ತೆ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ನಾಯಕ ಬ್ರ್ಯಾಂಡ್ನ ಲಿಪ್ಸ್ಟಿಕ್ಕನ್ನು. ನಾನು ಇದನ್ನೇ ಯೂಸ್ ಮಾಡೋದು. ನಾನು ಮೊದಲನೇ ವಿಡಿಯೋದಲ್ಲಿ ಅದನ್ನೇ ಹಾಕಿರೋದು. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಲಿಪ್ ಬಾಮ್. ಇದು ಏನಂತ ಹೇಳಿದೆ, ಅಲ್ಯೂಮಿನಿಯಾ ಲಿಪ್ ಬಾಮ್. ನನಗೆ ಸ್ವಲ್ಪ ಹೇಳಿದ್ದಲ್ವ, ಪ್ರಾಬ್ಲಮ್ ಆಗಿತ್ತು ಲಿಪ್ಸ್. ಸೊ ಅದಕ್ಕೋಸ್ಕರ ನಾನು ಅಲ್ಯೂಮಿನಿಯಾ ಡಾಕ್ಟರ್ ಸಜೆಸ್ಟ್ ಮಾಡಿರೋದನ್ನೇ ನಾನು ಯೂಸ್ ಮಾಡ್ತಾಯಿದ್ದೇನೆ. ನೈಟ್ ಲಿಪ್ಸ್ಟಿಕ್ಗೋಸ್ಕರ ನಾನು ಅಲ್ಯೂಮಿನಿಯಾ ಲಿಪ್ ಬಾಮನ್ನು ಯೂಸ್ ಮಾಡ್ತೇನೆ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಐಲೈನರನ್ನು ತೋರಿಸ್ತಾ ಇದ್ದೇನೆ. ಆ್ಯಂಡ್ ಇದು ನಾನು ಡೈಲಿ ಯೂಸ್ ಮಾಡೋದು ಡಾಜ್ಲರ್ ಯೂಸ್ ಮಾಡ್ತೇನೆ. ಬಟ್ ನನಗೆ ಎಲ್ಲಾದರೂ ಖಾಲಿ ಆಯಿತು ಅಂತ ಹೇಳಿದಾಗ ಲಿಕ್ವಿಡ್ ಐಲೈನರನ್ನು ಯೂಸ್ ಮಾಡ್ತೆ. ಅದು ಶಾಪಲ್ಲಿ ನೋಡಿದ್ದೆ, ಸೊ ಅದಕ್ಕೋಸ್ಕರ ತೊಗೊಂಡು ಬಂದೆ. ಎಲ್ಲಾದರೂ ಖಾಲಿ ಆಯಿತು ಅಂತ ಹೇಳಿದಾಗ ಸೊ ಅದಕ್ಕೆ ಇರೋದಿಲ್ಲ. ನಂಗೆ ಐಲೈನರ್ ಭಾಳ ಇಷ್ಟ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಐಲೈನರನ್ನು ನಾನು ಸ್ಟಾಕ್ ಇಟ್ತೇನೆ. ಬಟ್ ನನಗೆ ಲಿಕ್ವಿಡ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಡಾಜ್ಲರ್ ತುಂಬ ಇಷ್ಟ ಆಗ್ತದೆ ನನಗೆ. ಚೆನ್ನಾಗಿ ಕಾಣಿಸ್ತದೆ, ಐಗೆ ಸಖತ್ತಾಗಿ ಕಾಣಿಸ್ತದೆ. ಸೊ ಅದಕ್ಕೋಸ್ಕರ ನಾನು ಡಾಜ್ಲರನ್ನು ಯೂಸ್ ಮಾಡೋದು. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಮಷ್ಕರ. ಸೊ ನನಗೆ ಮಷ್ಕರ ಮತ್ತು ಐ ಶ್ಯಾಡೋ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತದೆ. ಸೊ ಶಾಪ್ಗೆ ಹೋದ ತಕ್ಷಣ ಸೊ ನಾನು ಇವಾಗ ತೋರಿಸ್ತಾ ಇರೋದು ಫೇರ್ ಆ್ಯಂಡ್ ಲವ್ಲಿ. ಸೊ ₹10 ಇದು. ನನಗೆ ಖಾಲಿ ಆಯಿತು ಅಂತ ಹೇಳಿದಾಗ ಸುಮಾರು ಕಟ್ ಮಾಡಿಕೊಂಡೆ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಇರ್ತೇನೆ ನಾನು. ನಮ್ಮಮ್ಮ ಯಾವಾಗ ಹೇಳ್ತಿರ್ತಾರೆ, ಹೊಸದು ಚೆನ್ನಾಗಿರೋದು ತಗೊಳ್ಳೆ ಮಾರ, ಆಯಿತು ಏನಕ್ಕೆ ಬರೀ ಕಟ್ ಮಾಡ್ಕೊಳ್ತಾ ಇರ್ತದೆ, ಆ ಪೀಸಸ್ ಎಲ್ಲ ಹಾಗೆ ಕೆಳಗಡೆ ಬಿದ್ದಿರ್ತದೆ ಮನೆಗೆ ಹೋದಾಗ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ವ್ಯಾಸ್ಲಿನನ್ನು ತೋರಿಸ್ತಾ ಇರೋದು. ಇದು ಆ್ಯಕ್ಚುಲಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ನಾನು ಮೊದಲು ಅಪ್ಲೈ ಮಾಡಿಕೊಂಡೆ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡೋದು. ಸೊ ನನ್ನ ಲಿಪ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ಫೌಂಡೇಶನ್ ಕ್ರೀಮನ್ನು. ಫೌಂಡೇಶನ್ ಕ್ರೀಮಲ್ಲ, ಅದು ಫೌಂಡೇಶನ್ ಪೌಡರ್. ಆ್ಯಂಡ್ ನಾನು ಅದನ್ನು ಡೈಲಿ ಯೂಸ್ ಮಾಡೋದಿಲ್ಲ. ಸೊ ಅದು ಎಲ್ಲಾದರೂ ಹೋಗಬೇಕಿದ್ರೆ ಮಾತ್ರ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋದು ನಾನು ಪಾಂಡ್ಸನ್ನು ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೇನೆ ಅದನ್ನು. ಸೊ ಆ್ಯಂಡ್ ಮತ್ತೇನಿಲ್ಲ, ನಾನು ಇಷ್ಟನ್ನೇ ಹಚ್ಚೋದು ಅಂತ ಅನಿಸ್ತದೆ. ಪರ್ಫ್ಯೂಮನ್ನು ಒಂದು ಹಾಕ್ಕೊಳ್ತೇನೆ, ಬಟ್ ಡೈಲಿ ಪರ್ಫ್ಯೂಮನ್ನು ಯೂಸ್ ಮಾಡೋದಿಲ್ಲ. ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೇನೆ, ಹೊರಗಡೆ ಎಲ್ಲ ಹೋಗಬೇಕಿದ್ರೆ ಮಾತ್ರ. ಸೊ ಇಷ್ಟು ಐಟಮ್ಸ್ಗಳನ್ನು ನಾನು ಯೂಸ್ ಮಾಡ್ತೇನೆ ಡೈಲಿಯ. ಸೊ ಅಷ್ಟೊಂದೇನಿಲ್ಲ, ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಸೊ ಪ್ಲೀಸ್ ಎಲ್ಲರೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಕಾಮೆಂಟ್ಸ್ ಮಾಡಿ, ಬರೀ ನೋಡಬೇಡಿ. ಸೊ ಕಾಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಿಮ್ಮ ಹತ್ರ. ಆ್ಯಂಡ್ ಸೊ ನಾನು ಇವಾಗ ನಿಮಗೆ ಬೇಬಿ ಪೌಡರ್ ನಿಮಗೆಲ್ಲ ಗೊತ್ತಿರ್ತದೆ. ಸೊ ಸಣ್ಣಕ್ಕೂ ಯೂಸ್ ಮಾಡೋದು. ಸೊ ನನಗೆ ನಮ್ಮಮ್ಮ ಯಾವಾಗಲೂ ನನ್ನ ಬಾಡಿಗೆ ಯೂಸ್ ಮಾಡ್ತಾ ಬಂದಿರೋದು ಇದೆಯಾ. ಸೊ ಅದಕ್ಕಾಗಿ ನಾನು ಇವಾಗಲೂ ನನ್ನ ಬಾಡಿಗೆ ಯೂಸ್ ಮಾಡೋದಿದೆ, ಫೇಸಿಗೆ ಯೂಸ್ ಮಾಡೋದಿಲ್ಲ, ಬಟ್ ಬಾಡಿಗೆ ಯಾವಾಗಲೂ ನಾನು ಇದನ್ನೇ ಯೂಸ್ ಮಾಡೋದು. ಅದೊಂದು ರೂಢಿ ಆಗಿಬಿಟ್ಟದೆ. ಸೊ ಸ್ನಾನ ಆದ ತಕ್ಷಣ ಬಾಡಿಗೆ ಅಪ್ಲೈ ಮಾಡ್ತೇನೆ ನಾನು ಅದನ್ನು. ಆ್ಯಂಡ್ ಸೊ ನನ್ನ ಲುಕ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೆ. ಈಗ ನಾನು ಐಟಮ್ಸಲ್ಲಿ ಬಾಕ್ಸನ್ನು ತೋರಿಸ್ತೇನೆ ನಾನು. ಆ್ಯಕ್ಚುಲಿ ನಮ್ಮಮ್ಮ ಬೈತಿರ್ತಾರೆ, ಅಲ್ಲೇನಕ್ಕೆ ಸಿಕ್ಕಿರ್ತೀಯಾ, ಇಲ್ಲಿರ್ತೀಯ ಅಲ್ಲಿರ್ತೀಯ ಅಂತ ಬೈತಿರ್ತೀವಿ. ಸೊ ಅದಕ್ಕೋಸ್ಕರ ನಾನು ನನ್ನ ಬಾಕ್ಸನ್ನು ಮಾಡ್ಕೊಂಡಿದ್ದೇನೆ. ಅದರಲ್ಲೇ ಯಾವಾಗಲೂ ನಾನು ಎಲ್ಲ ಐಟಮ್ಸ್ ಇಟ್ಕೊಳ್ತೇನೆ. ಬಟ್ ಅದು ಬಾಕ್ಸ್ ಅಂತ ಹೆಸರಿಗಷ್ಟೇ ಇರೋದು, ಬಟ್ ಮತ್ತು ಬೇರೆ ಹೆಸರು ಇಟ್ಕೊಳ್ತೇನೆ. ನಮ್ಮಮ್ಮ ಬೈತಾ ಇರೋದ್ರಿಂದ ಸೊ ಅಮ್ಮನ ಬೈಯುವುದರ ಮೇರೆಗೆ ಇದನ್ನು ತಗೊಂಡಿರೋದು ನಾನು. ಬಟ್ ಅದು ಹೆಸರಿಗಷ್ಟೇ ಹೇಳಿದ್ನಲ್ಲ, ಹೆಸರಿಗಷ್ಟೇ ಇಟ್ಕೊಳ್ಳೋದು. ಬಟ್ ಅದು ಮತ್ತೆ ಎಲ್ಲರೂ ಇಡ್ತೇನೆ, ಬಟ್ ನಾನು ನೀಟಾಗಿ ಇಟ್ಕೊಳ್ತೇನೆ. ಆ್ಯಕ್ಚುಲಿ ನನ್ನ ಐಟಮ್ಸ್ಗಳನ್ನ ನಾನು ಯಾವಾಗಲೂ ಮೇಕಪ್ ಐಟಮ್ಸ್ ಇರ್ಬೋದು, ಪ್ರತಿಯೊಂದನ್ನು ನಾನು ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು. ಆ್ಯಂಡ್ ಇವಾಗ ನಾನು ಫೈನಲಿ ರೆಡಿಯಾಗಿ ಹೊರಟಿದ್ದೇನೆ.
ನನ್ನ ವರ್ಕಿಗೆ. ಆ್ಯಂಡ್ ನನ್ನ ಡೈರಿ ನನಗೆ ಡೈಲಿ ಬೇಕಾಗ್ತದೆ. ಸೊ ನಾನು ಕ್ಲಾಸಸ್ ಕೇಳೋದ್ರಿಂದ ಸೊ ಡೈರಿ ನಾನು ಇಟ್ಕೊಳ್ತೇನೆ ಬ್ಯಾಗಲ್ಲಿ. ನನ್ನ ಬಯೋಡೇಟಾ ಕೂಡ ಅದರಲ್ಲೇ ಉಂಟು. ಆ್ಯಂಡ್ ನಾನು ಟಿಫಿನನ್ನು ತಗೊಂಡು ಹೊರಟಿದ್ದೀನಿ ಇವತ್ತು. ಆ್ಯಕ್ಚುಲಿ ನಾನು ರೈಸ್ ಎಲ್ಲ ಮಾಡಲಿಲ್ಲ ಊಟಕ್ಕೋಸ್ಕರ, ಸೊ ಉಪ್ಪಿಟ್ಟನ್ನು ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಉಪ್ಪಿಟ್ಟನ್ನು ತಗೊಂಡು ನನ್ನ ವರ್ಕಿಗೆ ನಾನು ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಆ್ಯಕ್ಚುಲಿ ನಾನು ಚಪಾತಿ ಮಾಡಿರೋದಾಗಿತ್ತು, ಬಟ್ ಮಧ್ಯಾಹ್ನಕ್ಕೋಸ್ಕರ ಉಪ್ಪಿಟ್ಟು ಮಾಡಿಕೊಂಡೆ. ಮತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಚಪಾತಿ ತಿನ್ನೋದ್ರಿಂದ ಹೀಟ್ ಆಗ್ತದೆ ಅಂತ ಹೇಳಿ ಸೊ ಉಪ್ಪಿಟ್ಟು ಮಾಡ್ಕೊಂಡಿದ್ದೇನೆ. ಆ್ಯಂಡ್ ನಾನು ಹೇಳೋದು ಎಂತ ಅಂತ ಹೇಳಿದರೆ, ಸೊ ಲೈಫಲ್ಲಿ ಯಾವಾಗೂ ಕಾನ್ಫಿಡೆಂಟ್ ಆಗಿರಿ. ಸೊ ಲೈಫ್ ಚೆನ್ನಾಗಿ ತಗೊಂಡು ಹೋಗಿ ನಿಮ್ಮ ಲೈಫನ್ನು ನೀವೇ ಎಂಜಾಯ್ ಮಾಡಿ ಅಂತೇಳಿ ನಾನು ಕೇಳ್ತಾ, ಸೊ ನನ್ನ ವರ್ಕಿಗೆ ಹೋಗುವ ಅಲ್ವಾ, ನೀವು ಬರ್ತೀರಾ ನನ್ನ ವರ್ಕಿಗೆ ಅಂತ ಕೇಳ್ತಿದ್ದೇನೆ. ಆ್ಯಂಡ್ ಬನ್ನಿ ಎಲ್ಲರೂ ಹೋಗುವ ನನ್ನ ವರ್ಕಿಗೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.